ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸೋಮವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇವತ್ತು ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸೋದಿತ್ತು. ಹಾಗೆ ಇದರಲ್ಲಿ ನಾನು ಒಂದು ಜೀರಾ ರೈಸ್ ಮತ್ತು ದಾಲ್ ಫ್ರೈ ರೆಸಿಪಿನೂ ಕೂಡ ಇದರಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇನ್ನೂ ಯಾರನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತಲೇ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಸೋಮವಾರ ಬೆಳಗ್ಗೆ ಅಲ್ವಾ, ಸೊ ಬಿಫೋರ್ ದಿನ ಸಂಡೇ ಅಮ್ಮ ಮತ್ತು ಎಲ್ಲರೂ ಬಂದಿದ್ದರು ಅಂತ ಹೇಳಿ ಸೊ ಇಲ್ಲೇ ತಿಂಡಿ ಮಾಡಿದ್ದೆ. ರೊಟ್ಟಿ ಮಾಡಿ ಬದನೆಕಾಯಿ ಪಲ್ಯನ ಮಾಡ್ಕೊಂಡಿದ್ವಿ. ಸೊ ಅದಕ್ಕೇ ರಾತ್ರಿ ತುಂಬ ಲೇಟಾಗಿತ್ತು, 11 o'clock ಆಗಿತ್ತು ಅವ್ರು ಹೋಗೋ ಅಷ್ಟರಲ್ಲಿ ಅಂತ ಹೇಳಿಬಿಟ್ಟು ನೈಟ್ ಏನೂ ಕ್ಲೀನ್ ಮಾಡಿರಲಿಲ್ಲ, ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ. ಪಾಪುನೂ ಕೂಡ ಅಳ್ತಾ ಇದ್ಲು ಅಂತ ಹೇಳಿಬಿಟ್ಟು. ಯೂಶ್ವಲಿ ನಾನು ಆಲ್ಮೋಸ್ಟ್ ಎಲ್ಲ ನೈಟೇ ಕ್ಲೀನ್ ಮಾಡಿ ಮಲ್ಕೊಂಡಿರ್ತೀನಿ, ಬೆಳಗ್ಗೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು. ಏಕೆಂದರೆ ಪಾಪು ಬೇಗ ಎದ್ಲು ಅಂತಂದರೆ ಯಾವ ಕೆಲಸನೂ ಮಾಡೋಕ್ಕೆ ಬಿಡೋದಿಲ್ಲ ಅವಳು ಅಂತ ಹೇಳಿಬಿಟ್ಟು ನೈಟೇ ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಮಾಡಿ ಮಲ್ಕೊಂಡಿರ್ತೀನಿ. ಬಟ್ ಇವತ್ತೇನಾಯಿತು ಅಂದರೆ ಅಮ್ಮ ಎಲ್ಲ ಬಂದಿರಲ್ಲ, ಸೊ 11:30 ಆಗೋಗಿತ್ತು ನೈಟ್ ಮಲ್ಕೊಳ್ಳೋ ಅಷ್ಟರಲ್ಲಿ. ಅದಕ್ಕೆ ನೀನು ಬೆಳಗ್ಗೆ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಸೊ ಬೆಳಗ್ಗೆನೇ ಕ್ಲೀನ್ ಮಾಡ್ಕೊತಾ ಇದ್ದೆ. ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸೋದಿತ್ತು ಇವತ್ತು. ಸೊ ನಮಗೂ ಕೂಡ ಗೊತ್ತಿರಲಿಲ್ಲ ಇವತ್ತೇ ಹೇಳ್ತಾರೆ ಅಂತ ಹೇಳಿಬಿಟ್ಟು. ಮೊದಲು ಕಾಲ್ ಮಾಡಿದಾಗ ಏನಂತ ಹೇಳಿದರು, ಗುರುವಾರ ಮಾತ್ರನೇ ಹಾಕೋದು ಅಂತ ಹೇಳಿದರು. ಬಟ್ ಇವತ್ತು ಕಾಲ್ ಮಾಡಿ ನಮಗೆ ಸೊ 11:30ಗೆ ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ತಿದ್ವಿ, ಸೊ ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕೇ ಆಮೇಲಿಂದ ಅವಳಿಗೆ ವ್ಯಾಕ್ಸಿನೇಷನ್ ಆದಮೇಲೆ ತುಂಬ ಕಾಲು ಪೇಯ್ನ್ ಬರುತ್ತಲ್ಲ ಅಂತ ಹೇಳಿಬಿಟ್ಟು ಬಿಫೋರೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ರೆಡಿ ಆಗಿದ್ದೆ. ಬಟ್ ಅವ್ರೇನಂತ ಅಂದರು 14 months ಫುಲ್ ಕಂಪ್ಲೀಟಾಗಿ 15 monthಗೆ ಬಿದ್ದಿರಬೇಕು ಅಂತ ಹೇಳಿ. ಸೊ ನಾವು ಹ್ಞೂ ಅಂತ ಹೇಳಿದ್ವಿ. ಬಟ್ ಅವ್ರಿಗಿನ್ನ ಡೌಟ್ ಇತ್ತು. ಸೊ ಆಮೇಲಿಂದ ಅವ್ರೇನು ಮಾಡಿದ್ರು, ಸೊ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿದ ಮೇಲೆ ಆಯಿತು ಆಗ್ಬೋದು ಅಂತ ಹೇಳಿದ್ದು. ಆಮೇಲಿಂದ ಹಾಕ್ಸೋಕ್ಕೆ ಅಂತ ಹೇಳಿ ರೆಡಿ ಮಾಡಿದ್ವಿ. ಸೊ ಅವಳನ್ನೂ ಕೂಡ ರೆಡಿ ಮಾಡಿದ್ವಿ ಇವತ್ತು. ಅದಕ್ಕೆ ಬೆಳಗ್ಗೆ ಅವಳು ಮಲ್ಕೊಂಡಿದ್ಲಲ್ಲ, ಸೊ ಎದೊಳಕ್ಕೂ ಮುಂಚೆನೇ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಿದ್ದೆ. ಹಾಗೆ ಇವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ನಾನು ಸಿಂಪಲ್ಲಾಗಿ ಒಂದು ಅಕ್ಕಿ ರೊಟ್ಟಿನ ಮಾಡ್ಕೊಂಡಿದ್ದೆ. ಸೊ ಈರುಳ್ಳಿ, ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಚ್ಚಾಕಿ ಚೆನ್ನಾಗಿ ಒಂದು ಅಕ್ಕಿ ರೊಟ್ಟಿನ ಮಾಡ್ಕೊಂಡಿದ್ದೆ. ಸೊ ಹೋಗೋದಿತ್ತಲ್ಲ ಕ್ವಿಕ್ಲಿ, ಅದಕ್ಕೇ ಆ ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಅದಾದಮೇಲೆ ಪಾಪುನೂ ಎದ್ದಿದ್ಲು, ಅದಕ್ಕೆ ಅವಳಿಗೆ ಅಂತ ಹೇಳಿಬಿಟ್ಟು ಸರ್ಲಾಕ್ ಮಾಡ್ಕೊಂಡಿದ್ನಲ್ಲ ಮೊನ್ನೆ, ಸೊ ಅದನ್ನು ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಿದ್ದೀನಿ. ಮೊದಲಿಗೆ ಒಂದು ಬಟ್ಲಿಗೆ ಸ್ವಲ್ಪ ಹಾಲನ್ನ ಇಟ್ಕೋಬೇಕು. ಅದಾದಮೇಲೆ 2 ಟೇಬಲ್ ಸ್ಪೂನಷ್ಟು ಸರ್ಲಾಕ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಸ್ವಲ್ಪನೂ ಗಂಟು ಇರಬಾರ್ದು, ಗಂಟು ಇದ್ರೆ ಏನಾಗುತ್ತೆ, ಸೊ ಸರ್ಲಾಕು ಬೇಯೋದಿಲ್ಲ ಸರಿಯಾಗಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಫುಲ್ ಗಂಟು ಇಲ್ದಲೆ ಈ ಥರ ಮಾಡ್ಕೊಂಡ್ಮೇಲೆ ಅದಕ್ಕೆ ಹಾಲು ಕಾದಿರುತ್ತಲ್ಲ, ಹಾಲು ಕಾದಾದಮೇಲೆ ಇದನ್ನು ಹಾಕ್ಕೊಂಡು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊತಾ ಇರಬೇಕಾಗುತ್ತೆ. ಅಕಸ್ಮಾತ್ ನೀವು ಕೈ ಬಿಟ್ರಿ ಅಂತ ಹೇಳಿದ್ರೆ ಸೊ ಗಂಟು ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸರ್ಲಾಕ್ ಆಲ್ರೆಡಿ ನಾವು ಫ್ರೈ ಮಾಡಿರ್ತೀವಲ್ಲ, ಸೊ ಅದಕ್ಕೆ ಜಾಸ್ತಿ ಏನು ಫ್ರೈ ಮಾಡ್ಕೊಡೋ ಅಗತ್ಯ ಇರೋದು, ಒಂದು 3/4 ಭಾಗದಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಆಲ್ರೆಡಿ ನಾವು ಹುರಿದಿರ್ತೀವಲ್ಲ ಅದಕ್ಕೆ ಅಂತ ಹೇಳಿಬಿಟ್ಟು. ಇದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕಾಗುತ್ತೆ. ಸೊ ಉಪ್ಪು ಬೇಡ ಅಂತ ಹೇಳಿದರೆ ನೀವು ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಕೋಬೋದು. 1 year ಮೇಲ್ಪಟ್ಟು ಮಕ್ಳಿಗಾದರೆ ಸಕ್ಕರೆ ಮತ್ತು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ 1 yearಗಿಂತ ಕಮ್ಮಿ ಇದ್ದರೂ ಪಾಪು ಅಂತಂದರೆ ಏನೂ ಆ್ಯಡ್ ಮಾಡೋ ಅಗತ್ಯ ಇರೋದಿಲ್ಲ, ಹಾಗೆ ಕೊಡಿ. ಹಾಗೆ ಇದಾದಮೇಲೆ ಲಾಸ್ಟಿಗೆ ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅನ್ನೋ ಟೈಮಿಗೆ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದಾದಮೇಲೆ ಸೊ ಒಂದು ತಟ್ಟೆಗೆ ಸರ್ವ್ ಮಾಡಿಕೊಂಡು ನಾವು ಪಾಪುಗೆ ಆರಾಮ್ಸಾಗಿ ತಿನ್ನಿಸ್ಬೋದಾಗುತ್ತೆ. ಸೊ ಹೋಮ್ ಮೇಡ್ ಸರ್ಲಾಕು ತುಂಬಾ ಹೆಲ್ದಿಯಾಗಿರುತ್ತೆ. ಸೊ ಹೊರಗಡೆ ನೀವು ತೊಗೊಂಡ್ರಿ ಸರ್ಲಾಕು ಬೇರೆ ಕಂಪ್ನಿದು ಅಂತ ಹೇಳಿದ್ರೆ ಅದರಲ್ಲಿ ಶುಗರ್ ಆಗಲಿ ಮತ್ತು ಸಾಲ್ಟ್ ಆಡಿ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಹೋಮ್ ಮೇಡ್ ಮಾಡೋದು ಅಂತಲೇ ನಮಗೆ ಗೊತ್ತಿರುತ್ತೆ. ನಾವೆಲ್ಲನೂ ವಾಶ್ ಮಾಡಿ ಕ್ಲೀನಾಗಿ ಪಾಪುಗೋಸ್ಕರ ಅಂತಲೇ ಹೇಳಿ ಮಾಡಿಸಿರ್ತೀವಿ. ಸೊ ಅವರು ಹೇಗೆ ಮಾಡಿರ್ತಾರೆ ಅಂತ ನಾವು ನೋಡಿರೋದಿಲ್ಲ. ಸೊ ಅದಕ್ಕೇನೆ ಸೊ ಹೋಮ್ ಮೇಡ್ ಸರ್ಲಾಕು ತುಂಬ ಹೆಲ್ದಿನೂ ಕೂಡ ಮತ್ತು ಕ್ಲೀನಾಗೂ ಕೂಡ ನಾವು ಮಾಡ್ಕೊಂಡಿರ್ತೀವಿ. ಅದಕ್ಕೆ ಆದಷ್ಟು ಮಕ್ಕಳಿಗೆ ಹೋಮ್ ಮೇಡ್ ಫುಡ್ಡನ್ನೇ ಕೊಡಿ, ಔಟ್ಸೈಡ್ ಫುಡ್ನ ಕೊಡೋಕ್ಕೆ ಹೋಗಬೇಡಿ. ಅದಾದಮೇಲೆ ನನ್ನ ಹಸ್ಬೆಂಡ್ಗೂ ಕೂಡ ಟೀನ ಮಾಡಿದ್ದೆ ನಾನು ಅವ್ರಿಗೆ ಅಂತ ಹೇಳಿ. ಸೊ ನಾನು ಯೂಶ್ವಲಿ ಕಾಫಿ, ಟೀ, ಹಾಲು ಏನೂ ಕುಡಿಯೋದಿಲ್ಲ. ಸೊ ಅವ್ರಿಗಷ್ಟೇ ಮಾಡಿಕೊಡ್ತೀನಿ. ಸೊ ಅವ್ರಿಗೂ ಕೂಡ ಟೀನ ಮಾಡಿಕೊಟ್ಬಿಟ್ಟು ಸೊ ನಾನು ಸ್ವಲ್ಪ ಆಚೆ ಕಡೆ ಬಟ್ಟೆ ಒಣಗಾಕಿದ್ನಲ್ಲ, ಸೊ ಅದನ್ನೆಲ್ಲ ಮರ್ಚಿಕ್ತಾಯಿದ್ದೆ. ಸೊ ಅವಳು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಮೇಲೆ ಸೊ ಯಾವ ಕೆಲಸನೂ ಮಾಡ್ಕೊಳಕ್ಕಾಗೋದಿಲ್ಲ. ಏಕೆಂದರೆ ಅವ್ರು ಮೊದಲೇ ಹೇಳಿದರು ಟೋಟಲಿ 3 ಇಂಜೆಕ್ಷನ್ ಇರುತ್ತೆ ಮತ್ತು 1 ಇಂಜೆಕ್ಷನ್ಗೆ ವ್ಯಾಕ್ಸಿನೇಷನ್ ಅಲ್ವಾ, ಸೊ ಲೆಫ್ಟ್ ಕಾಲಿಲ್ಲ ರೈಟ್ ಕಾಲು ಯಾವ್ದಾರ ಒಂದು ಪೇಯ್ನ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಬಿಫೋರ್ ನಮ್ಮ ತಂಗಿ ಮಗಳಿಗೂ ಕೂಡ ಹಾಕ್ಸಿದ್ವಿ, ಅವಳಿಗೂ ಕೂಡ ಲೆಫ್ಟ್ ಕಾಲು ತುಂಬಾ ಪೇಯ್ನ್ ಆಗಿತ್ತು. ಅವಳಿಗಂತೂ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಅವಳ ಕೈಯೋಗಿ ಸತ ಬಿಟ್ಟಿರಲಿಲ್ಲ. ಅದಕ್ಕೇ ನಾನು
ಎಲ್ಲನೂ ಮೊದಲೇ ಕ್ಲೀನ್ ಮಾಡ್ಕೊಂಬಿಡೋಣ. ಸೊ ಬಂದಮೇಲೆ ಅವಳು ಕೈ ಬಿಡಲ್ಲ ಅಂತ ಹೇಳಿಬಿಟ್ಟು ಸೊ ಎಲ್ಲನೂ ಕ್ಲೀನ್ ಮಾಡ್ಕೊತಿದ್ದೆ. ಸೊ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನಾನು ಮತ್ತು ಕುಂಜಲ್ ಇಬ್ಬರೂ ಅವಳನ್ನೂ ರೆಡಿ ಮಾಡಬೇಕಲ್ಲ. ಸೊ ಅವಳನ್ನೂ ಕೂಡ ರೆಡಿ ಮಾಡಿ ನಾನು ರೆಡಿ ಆದೆ. ಸೊ ಮಧ್ಯ ಒಂದು 2-3 ರೀಲ್ಸ್ ಮಾಡ್ಕೊಂಡ್ವಿ ನಾನು ಮತ್ತು ಕುಂಜಲ್ ಇಬ್ಬರೂ ಸೇರಿಕೊಂಡು. ಸೊ ನಾನು ಕೂಡ ಅವಳನ್ನ ಬಿಫೋರ್ ಮತ್ತು ಆಫ್ಟರ್ ವೀಡಿಯೋ ಮಾಡಿಕೊಂಡೆ. ಏಕೆಂತಂದರೆ ಅವಳು ಬಿಫೋರ್ ಎಷ್ಟು ಎಂಜಾಯ್ಮೆಂಟಲ್ಲಿ ಓಡಾಡ್ತಾ ಇದ್ಲು ಅಂತ ಹೇಳಿಬಿಟ್ಟು ಅದಕ್ಕೇ ಬಿಫೋರ್ ಮತ್ತು ಆಫ್ಟರ್ ವೀಡಿಯೋ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ಕೊತಿದ್ದೆ. ಸೊ ಅವಳಿಗಂತೂ ನಾನೇನೋ ಕಾಸ್ಮೆಟಿಕ್ಸ್ ಇಟ್ಟಿರೋದು ಏನಾದ್ರು ಸಿಕ್ಕಿದ್ರೆ ಸಾಕು ಎಲ್ಲನೂ ಕಿತ್ತು ಎಸಿತಾರೆ. ಒಂದು ಸೆಕೆಂಡ್ ಸತ ಅವಳನ್ನ ಕಣ್ಮರೆಯಾಗಿ ಹೋಗಂಗೆ ಎಲ್ಲ ಹಾಗೆ ಆಡ್ತಾನೆ ಇರ್ತಾಳೆ. ಸೊ ಅವಳು ಕೂಡ ರೆಡಿ ಮಾಡಿದೆ, ಜಡೆ ಹಾಕ್ತಿದ್ದೆ ನೋಡಿ. ಅವಳು ಕೂಡ ತಲೆ ಬಾಚ್ಕೊತಾ ಇದ್ದಾಳೆ. ಸೊ ಒಂದು ಸೆಕೆಂಡ್ ಕೂಡ ಸುಮ್ಮನೆ ಇರೋದಿಲ್ಲ ಒಂದು ಕಡೆ ಇದ್ದಿದ್ದ ಕಡೆ. ಅವಳಿಗೂ ಕೂಡ ಜಡೆ ಹಾಕಿ ಹಾಗೆ ನಾನು ಕೂಡ ರೆಡಿ ಆದೆ. ಹಾಯ್ ಅಲ್ಲೇ 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 ಹಾಯ್ ಮಾಡು. ಹಾಯ್ ಕುಂಜಲ್ ಹಾಯ್ ಮಾಡು. ನೋಡಿ ಹಾಯ್ ಮಾಡು. ಹಾಯ್ ಉಮ್ಮ ಕೊಡು. ಆಮೇಲೆ ಕುಂಜಲು ನಾನು ಮತ್ತು ನನ್ನ ಹಸ್ಬೆಂಡ್ 3 ಜನರು ವ್ಯಾಕ್ಸಿನೇಷನ್ ಹಾಕ್ಸೋಕ್ಕೆ ಹೋದ್ವಿ. ಈ ಸಲ ಏನು ನಾವು ಇದ್ದಿದ್ದ ಕಡೆ ಅಂಗನವಾಡಿ ಇತ್ತಲ್ಲ. ಸೊ ಮೊದಲು ಅಲ್ಲಿ ವ್ಯಾಕ್ಸಿನೇಷನ್ ಆಗ್ತಿಲ್ಲ. ಸೊ ಸ್ವಲ್ಪ ದೂರ ಇತ್ತು ವ್ಯಾಕ್ಸಿನೇಷನ್ ಹಾಕೊಂಡು. ನಾವು ಅಮ್ಮನ ಮನೆ ಇದ್ದಿಲ್ಲ. ಸೊ ಅದ್ರ ಬ್ಯಾಕ್ ಸೈಡ್ ಇದ್ದಿದ್ದು ವ್ಯಾಕ್ಸಿನೇಷನು. ಸೊ ಅದಕ್ಕೆ ಅಮ್ಮನ ಮನೆ ಆಸೆನೇ ಹೋಗಬೇಕಲ್ಲ ಅಂತ ಹೇಳಿಬಿಟ್ಟು ಸೊ ಅಲ್ಲೇ ಹೋಗ್ತಾಯಿದ್ವಿ. ಹಾಗೆ ಬಿಸಿಲು ಕೂಡ ತುಂಬಾ ಜಾಸ್ತಿ ಇತ್ತು. ಸೊ ಅದಕ್ಕೆ ಅವಳಿಗೋಸ್ಕರ ಅಂತೇಳಿ ನಾವು ಛತ್ರಿ ಕೂಡ ತೊಗೊಂಡಿದ್ವಿ. ಏಕೆಂದರೆ ತುಂಬ ಬಿಸಿಲಿತ್ತು. ಸೊ ನಾವಾದರೆ ತಡ್ಕೊತೀವಿ, ಮಕ್ಕಳು ತಡ್ಕೊಳೋದಿಲ್ಲ ಅಂತ ಹೇಳಿಬಿಟ್ಟು. ಆಮೇಲಿಂದ ನನಗೆ ಅವಳನ್ನ ಹಿಡ್ಕೊಳೋದು ಅಂದರೆ ಸ್ವಲ್ಪ ಭಯ ಆಗುತ್ತೆ. ಸೊ ಹೆಂಗನ ಒದ್ದಾಡಿಬಿಟ್ರೆ ಅಂತ ಹೇಳಿಬಿಟ್ಟು ಅದಕ್ಕೆ ಅಮ್ಮನೂ ಕೂಡ ಕರ್ಕೊಂಡು ಹೋಗಿದ್ದೆ. ಸೊ ಅಮ್ಮ ಅದೇ ಚೆನ್ನಾಗಿ ಇಟ್ಕೊತಾರೆ. ಸೊ ಮೊದಲು ನಾನು 1.5 ತಿಂಗಳಿಂದ ಕುಂಜಲ್ಗೆ ಯಾವಾಗ ವ್ಯಾಕ್ಸಿನೇಷನ್ ಹಾಕ್ಸಿದ್ರು ಅಷ್ಟೇ ಅಮ್ಮನ ಕರ್ಕೊಂಡೇ ಹೋಗ್ತೀನಿ. ನನಗೆ ಅಂತಲೇ ನನಗೆ ಅವಳು ಅಳೋದು ಕರೆಯೋದು ಎಲ್ಲ ನೋಡಿದ್ರೆ ಒಂಥರ ಅನಿಸುತ್ತೆ. ಅದಕ್ಕೇನೆ ಅಂತ ಹೇಳಿಬಿಟ್ಟು ಅಮ್ಮನೂ ಕೂಡ ಕರ್ಕೊಂಡು ಹೋಗಿದ್ದೆ. ಮತ್ತು ಜೊತೆಗೆ ನೀವು ಕೂಡ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕ್ಸ್ತಿದ್ದೀರಾ ಅಂತಂದರೆ ತಾಯಿ ಕಾರ್ಡು ಕಂಪಲ್ಸರಿ ತೊಗೊಂಡು ಹೋಗಲೇಬೇಕು. ತಾಯಿ ಕಾರ್ಡ್ ಇಲ್ಲ ಅಂತಂದರೆ ಅವರು ವ್ಯಾಕ್ಸಿನೇಷನ್ ಯಾವುದು ಕೂಡ ಹಾಕೋದಿಲ್ಲ. ಏಕೆಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ ಬಿಫೋರ್ ಯಾವ್ದು ಹಾಕಿದ್ದೀವಿ ಮತ್ತು ಇವಾಗ ಯಾವ್ದು ಹಾಕಬೇಕು ಅಂತ ಹೇಳ್ಬಿಟ್ಟು ಅದಕ್ಕೇ ಕಂಪಲ್ಸರಿಯಾಗಿ ತಾಯಿ ಕಾರ್ಡನ್ನ ತೊಗೊಂಡು ಹೋಗಬೇಕು. ಸೊ ಇದಾದಮೇಲೆ ಬಾಯಿಗೆ ಡ್ರಾಪ್ಸ್ನ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಒಂದು ಟೈಪ್ ಸಿರಪ್ ಕೊಟ್ಟಿದ್ರು. ಸೊ ಅದನ್ನು ಕೂಡ 1 ಸ್ಪೂನಷ್ಟು ಕೊಟ್ಟಿದ್ರು. ಅದಾದಮೇಲೆ ಈ ಥರ ಡ್ರಾಪ್ಸ್ನ ಕೊಡ್ತಾರೆ. ಸೊ ಡ್ರಾಪ್ಸ್ ಆದಮೇಲೆ ಲೆಫ್ಟಿಗೆ ರೈಟಿಗೆ ತೊಡೆಗೆ 2 ಇಂಜೆಕ್ಷನ್ ಕೊಟ್ಟರು. ಹಾಗೆ ಲೆಫ್ಟ್ ಕೈಗೂ 1 ಇಂಜೆಕ್ಷನ್ ಕೊಡ್ತಾರೆ. ಸೊ ಒಟ್ಟು ಟೋಟಲ್ 3 ಇಂಜೆಕ್ಷನು. ಅದರಲ್ಲಿ ಲೆಫ್ಟ್ ಕಾಲಿಗೆ ತುಂಬಾ ಪೇಯ್ನ್ ಆಗುತ್ತೆ ಮತ್ತು ರೈಟ್ ಕಾಲಿಗೆ ಅಷ್ಟೊಂದು ಪೇಯ್ನ್ ಆಗೋದಿಲ್ಲ. ಸೊ ಲೆಫ್ಟಿಗೆ ತುಂಬಾ ಪೇಯ್ನ್ ಆಯಿತು. ಅವಳಿಗಂತೂ ಎಷ್ಟು ಕಂಟ್ರೋಲೇ ಆಗ್ತಿರಲಿಲ್ಲ, ಅಷ್ಟು ಪೇಯ್ನ್ ಆಗಿತ್ತು ಅವಳಿಗಂತೂ. ಅತ್ತೇ ಬಿಟ್ಲು ಅವಳಂತೂ. ಆಗೋಯ್ತು ಬಿಡ ಬಂಗಾರಿ, ಆಗೋಯ್ತು ಬಿಡು. ಎಲ್ಲ ಬಿಡ, ಒಳ್ಳೆ ಬಿಡು ಆಗೋಯ್ತು. ಓತು ಬಿಡು. ಇನ್ನೊಂದು ಆಗೋಯ್ತು. ಆಗೋಯ್ತು ತಡಿಲ್ಲ. ವ್ಯಾಕ್ಸಿನೇಷನ್ ಎಲ್ಲ ಹಾಕ್ಸ್ಕೊಂಡ್ಮೇಲೆ ಸೊ ನಾವು ನಮ್ಮ ಮನೆಗೆ ಅಮ್ಮನ ಮನೆಗೆ ಬಂದ್ವಿ. ಸೊ ಅಲ್ಲೇ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಅವಳು ಕೈ ಬಿಡಲ್ಲ ಅಂತ ಹೇಳ್ಬಿಟ್ಟು ಅಮ್ಮನೇ ಸಾಂಬಾರು ಮಾಡಿದ್ರು ಅಂತ ಹೇಳ್ಬಿಟ್ಟು ಅಲ್ಲೇ ಊಟ ಮಾಡ್ಕೊಂಡ್ವಿ. ಸೊ ಆಮೇಲಿಂದ ನೋಡಿದ್ವಿ ಅಂದರೆ ತಕ್ಷಣ ಇಂಜೆಕ್ಷನ್ ಕೊಟ್ಟಿದ್ದ ತಕ್ಷಣ ಏನು ಅದಕ್ಕೆ ನೋವು ಏನು ಕಾಣಿಸ್ಕೊಳೋದಿಲ್ಲ. ಅದು ಒಂದು 3-4 ಅವರ್ ಆದಮೇಲೆ ಗೊತ್ತಾಗೋದು. ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬಂದಮೇಲೆ ತೆಗೆದಿರೋ ವೀಡಿಯೋ. ಸೊ ಅವಳು ನಾರ್ಮಲಿನೇ ಇದ್ಲು. ಸೊ ಅದಾದಮೇಲೆ ಅವರು ಕೂಡ ಹೇಳಿದರು ಸೊ ಜ್ವರ ಬಂದೇ ಬರುತ್ತೆ ಕಂಪಲ್ಸರಿಯಾಗಿ ಅಂತ ಹೇಳಿಬಿಟ್ಟು. ಸೊ ಆನ್ ದಿ ವೇ ನಾವು ಮೆಡಿಕಲ್ ಸ್ಟೋರ್ಗೆ ಹೋಗಿ ಈ ಡೋಲೋ ಶಿರಪ್ನ ತಂದಿದ್ವಿ. ಸೊ ಇದು 1 ಇಯರ್ ಪಾಪು ಮೇಲೆ ಹಾಕುವಂಥ ಶಿರಪ್ಪು. ಸೊ 1 ಇಯರ್ಗಿಂತ ಸಣ್ಣ ಮಕ್ಕಳಿದ್ರಂದರೆ ಇದನ್ನು ಹಾಕಬಾರ್ದು. ಅದಕ್ಕೆ ಬೇರೆ ಪ್ಯಾರಾಸಿಟಮಲ್ ಶಿರಪ್ ಬರುತ್ತೆ. ಸೊ ಇದು 1 ಇಯರ್ ಮೇಲ್ಪಟ್ಟ ಮಕ್ಕಳಿಗೆ ಮಾತ್ರ ಈ ಡೋಲೋ ಶಿರಪ್ನ ಕೊಡ್ತಾರೆ. ಸೊ ಆನ್ ದಿ ವೇ ಬರ್ತಿದ್ವಲ್ಲ ಹೆಂಗಿದ್ರು. ಸೊ ಅವ್ರು ಹೇಳಿದರು ಜ್ವರ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೇನೆ ಬರಬೇಕಾದ್ರೆ ಆನ್ ದಿ ವೇ ಶಿರಪ್ನ ತಂದಿದ್ವಿ ನಾವು. ಸೊ ಅವಳಿಗೂ ಕೂಡ ಈಗ ಬಂದಿದ ತಕ್ಷಣವೇ ಹಾಕಿದ್ವಿ. ಅದಾದಮೇಲೆ ಒಂದು 6 ಅವರ್ಸ್ ಆದಮೇಲೆ ಒಂದು ಸಲ ಹಾಕಿದ್ವಿ. ಎವ್ರಿ 6 ಅವರ್ಸ್ಗೆ ಹಾಕಬೇಕಂತೆ. ಸೊ ಇವಳಿಗೆ ವೆಯ್ಟ್ ಇವಳು 8.59 kg ಇದ್ದಾಳಲ್ಲ. ಸೊ ಅದಕ್ಕೆ 2.5 ml ಅಷ್ಟೇ ಹೇಳಿದರು. ಸೊ ಪಾಪು ಏನಾದ್ರು 14 kg ಅಂದರೆ 10 kg ಮೇಲಿದ್ರು ಅಂತಂದರೆ 5 ml ತನಕ ಹಾಕ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ದಾಳೆ. ಅವಳಿಗಿನ್ನೂ ಗೊತ್ತೇ ಇಲ್ಲ
ವ್ಯಾಕ್ಸಿನೇಷನ್ ಪವರ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಅದಕ್ಕೆ ಅವಳು ಡ್ಯಾನ್ಸಿಗೆ ಕೂಡ ಮಾಡ್ತಾಯಿದ್ಲು. ಕುಂಜಲ್ ಡ್ಯಾನ್ಸ್ ಇದಾದಮೇಲೆ ನಾವು ಊಟ ಮಾಡಿಕೊಂಡು ಮನೆಗೆ ಬಂದುಬಿಟ್ವಿ ಸಂಜೆ. ಸೊ ಅವಳಿಗೂ ಕೂಡ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದಾದಮೇಲೆ ತೆಗೆದಿರೋ ವೀಡಿಯೋ ಇದು. ಸೊ ಬಂದಮೇಲೆ ಕಾಯಿನ್ಸ್ ತಂದಿದ್ವಲ್ಲ, ಸೊ ಮಿಕ್ಕಿರೋ ಚಿಲ್ಲರೆ ಎಲ್ಲ ಅದಕ್ಕೆ ಹಾಕ್ತಾಯಿದ್ಲು. ಸೊ ಅವಳಿಗೆ ಈ ಪಿಗಿ ಬ್ಯಾಂಕಿಗೆ ಕಾಯಿನ್ಸ್ ಹಾಕೋದು ಅಂದರೆ ತುಂಬಾ ಖುಷಿಪಟ್ಟು ಹಾಕ್ತಾಳೆ. ಸೊ ಅದಾದಮೇಲೆ ಸಂಜೆ ಒಂದು 4-5 ಗಂಟೆ ಮೇಲೆ ಅವಳಿಗೆ ಪೇಯ್ನ್ ಸ್ಟಾರ್ಟ್ ಆಯಿತು. ಸೊ ಲೆಫ್ಟ್ ಲೆಗಿಂದ ಕಿರಿಕಿರಿ ಮಾಡ್ತಾಯಿದ್ಲು. ಲೆಫ್ಟ್ ಲೆಗಲ್ಲಿ ಎದ್ದೋಳಕ್ಕೇ ಆಗ್ತಿರ್ಲಿಲ್ಲ, ಅಷ್ಟು ಪೇಯ್ನ್ ಸ್ಟಾರ್ಟ್ ಆಗಿತ್ತು ಅವಳಿಗೆ. ಸೊ ಅದಕ್ಕೆ ಟಾನಿಕ್ ಹಾಕಿದ್ವಲ್ಲ ಬಿಫೋರೇನೆ, ಅದು ಜ್ವರ ಅಂತೂ ಸ್ವಲ್ಪ ಕಮ್ಮಿನೇ ಇತ್ತು. ಸೊ ಲೆಗ್ ಪೇಯ್ನ್ ಅವಾಗ ತಾನೇ ಸ್ಟಾರ್ಟ್ ಆಗಿತ್ತು. ಸೊ ನೈಟ್ ಫುಲ್ಲು ಪೇಯ್ನ್ ಇದ್ದೇ ಇತ್ತು. ನಾವಂತೂ ಅವಳನ್ನ ಕೆಳಗಡೆನೇ ಇಳಿಸಿಲ್ಲ. ಸೊ ಅದಕ್ಕೆ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವಳನ್ನ ಮಲಗಿಸ್ಬಿಟ್ಟಿದ್ದೆ. ಸೊ ಅವಳು ಮಲ್ಕೊಂಡ್ಮೇಲೆ ನಾನು ತಿಂಡಿನ ಮಾಡೋಣ ಅಂತ ಹೇಳ್ಬಿಟ್ಟು ಅವಳು ಎದ್ಮೇಲೆ ನಾನು ಕೈ ಬಿಟ್ಟೋದಿಲ್ಲ ಅವಳು ಅಂತೇಳಿ ಮೊದಲೇ ಗೊತ್ತಿತ್ತು ಇಂಜೆಕ್ಷನ್ಗೆ ಪವರ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಸಿಂಪಲ್ಲಾಗಿ ಒಂದು ಜೀರಾ ರೈಸ್ ದಾಲ್ ಫ್ರೈನ ಮಾಡ್ಕೊಂಬಿಡೋಣ. ಸೊ ಬೇರೆ ಚಪಾತಿ ರೊಟ್ಟಿ ಅಂತ ಹೇಳಿದ್ರೆ ಟೈಮ್ ಜಾಸ್ತಿ ತೊಗೊಳುತ್ತೆ ಅಂತ ಹೇಳಿಬಿಟ್ಟು ಕ್ವಿಕ್ಕಾಗಿ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಜೀರಾ ರೈಸ್ ದಾಲ್ ಫ್ರೈನ ಮಾಡ್ಕೊತಿದ್ದೀನಿ. ಸೊ ಈ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಕುಕ್ಕರ್ಗೆ ಮೊದಲಿಗೆ ತೊಗರಿಬೇಳೆನ ಹಾಕ್ಕೊಂಡು ತೊಳ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಎಣ್ಣೆನ ಹಾಕ್ಕೊಂಡು ಕುಕ್ಕರ್ ಮೇಲೆ ಇಟ್ಕೊತಾ ಇದ್ದೀನಿ. ಎಣ್ಣೆ ಮತ್ತು ಅರಿಶಿನ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ಮತ್ತು ದಾಲ್ ಫ್ರೈಗೆ ಅರಿಶಿನ ಹಾಕೋದ್ರಿಂದ ಕಲರ್ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ನಾನಿಲ್ಲಿ ತೊಗರಿಬೇಳೆಗೆ ಸ್ವಲ್ಪ ನಮಗೆ ಎಷ್ಟು ಕ್ವಾಂಟಿಟಿ ದಾಲ್ ಬೇಕೋ ಸೊ ಅಷ್ಟನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಜಾಸ್ತಿ ಕ್ವಾಂಟಿಟಿಲಿ ದಾಲ್ನ ಬೇಕು ಇಲ್ಲ ಜೀರಾ ರೈಸ್ನ ಬೇಕು ಅಂತಂದರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು. ಸೊ ನಾನಿಲ್ಲಿ ಸ್ವಲ್ಪ ಚಿಟಿಕೆ ಹಾಕೋಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ ದಾಲ್ ಫ್ರೈಗೆ ಕಲರ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ಹಾಗೆಯೇ ಇದಕ್ಕಿವಾಗ ಆಯಿಲ್ನ ಹಾಕ್ಕೊತಿದ್ದೀನಿ. ಆಯಿಲ್ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು. ಇದಾದಮೇಲೆ ಸಿಂಪಲಾಗಿ ನಾವು ದಾಲ್ ಫ್ರೈನ ರೆಡಿ ಮಾಡ್ಕೊಂಬಿಡ್ಬೋದು. ಕ್ವಿಕ್ಕಾಗಿ 5 ನಿಮಿಷದಲ್ಲೇ ಆಗುತ್ತೆ. ಸೊ ಇದನ್ನೆಲ್ಲ ಹಾಕೋದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾವು ಇದನ್ನು ಬೇಳೆ ಬೇಯೋ ತನಕ ಕೂಗಿಸ್ಕೋಬೇಕಾಗುತ್ತೆ. ಮಿನಿಮಮ್ ಒಂದು 3 to 4 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ. ಅದಾದಮೇಲೆ ಅಕಸ್ಮಾತ್ ಏನಾದ್ರು ನಿಮಗೆ ಬೇಳೆ ಬೆಂದಿಲ್ಲ ಅಂತ ಹೇಳಿದ್ರೆ ಮತ್ತೆ ಇಟ್ಕೋಬೋದಾಗುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ ದಾಲ್ ಫ್ರೈಗೆ ಏನೇನು ಬೇಕು ಎಲ್ಲ ಕಟ್ ಮಾಡ್ಕೊತಾ ಇದ್ದೆ. ಸೊ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ ಬೇಕಾಗುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಇಷ್ಟು ಇದ್ದರೆ ಸಾಕು. 2 ಟೊಮೊಟೊ, ಈರುಳ್ಳಿ ಇದ್ದರೆ ಈ ದಾಲ್ ಫ್ರೈನ ಕ್ವಿಕ್ಕಾಗಿ 5 ನಿಮಿಷದಲ್ಲೇ ಮಾಡ್ಕೊಂಬಿಡ್ಬೋದು. ಸೊ ಮತ್ತು ಬೇರೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ ಬೇಕು ಅಂತ ಅನಿಸೋದಿಲ್ಲ. ಸೊ ಮನೇಲಿ ನಿಮಗೆ ಟೊಮೊಟೊ, ಈರುಳ್ಳಿ, ಮಸಾಲ ಪೌಡ್ರ್ ಇದ್ದರೆ ಸಾಕು, ಧನಿಯಾ ಜೀರಿಗೆ ಪುಡಿ, ಸೊ ಗರಂ ಮಸಾಲ ಇಷ್ಟೇ ಇತ್ತು ಅಂದರೆ 5 ನಿಮಿಷದಲ್ಲಿ ಕ್ವಿಕ್ಕಾಗಿ ಜೀರಾ ರೈಸ್ ರೆಸಿಪಿ ರೆಡಿ ಆಗುತ್ತೆ. ಅದಕ್ಕೆ ನಾನು ಬೇರೆ ಏನೋ ಚಪಾತಿ ರೊಟ್ಟಿ ಮಾಡಬೇಕು ಅಂತಂದರೆ ಕುಂಜಲ್ ಎದೊಳ್ಬಿಡ್ತಾಳೆ ಅಂತ ಹೇಳಿಬಿಟ್ಟು ಕ್ವಿಕ್ಕಾಗಿ ಇದನ್ನೇ ಮಾಡೋಣ. ಸೊ 2 ಕಡೆನೂ ಒಂದು ಕಡೆ ಕುಕ್ಕರಲ್ಲಿ 2 ಕಡೆನೂ ಇಟ್ಟುಬಿಟ್ರೆ ಸೊ ಬೇಗನೆ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೆ. ಅಷ್ಟೇ ಇವಾಗಿನ್ನೂ ಅಷ್ಟೊಂದಾಗಿ ಪೇಯ್ನ್ ಸ್ಟಾರ್ಟ್ ಆಗಿರಲಿಲ್ಲ. ಸ್ವಲ್ಪ ಅಷ್ಟೇ ಒಂದು 20 to 30% ಅಷ್ಟೇ ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೆ ಆಮೇಲಿಂದ ಅಂದರೆ ನೈಟ್ ಹೋಗ್ತಾ ಜಾಸ್ತಿ ಆಗುತ್ತೆ. ಟೋಟಲ್ 24 hours ಅಂದರೆ ಇವತ್ತು 11 ಗಂಟೆಗೆ ನೀವು ಇಂಜೆಕ್ಷನ್ ಹಾಕ್ಸಿದ್ರಿ ಅಂತಂದರೆ ಸೊ ನಾಳೆ 24 hours ಅಂದರೆ 11 o'clock ತನಕನೂ ಸೊ ಆ ಪೇಯ್ನ್ ಇದ್ದೇ ಇರುತ್ತೆ. ಸೊ 11 o'clock ಆದಮೇಲೆ ಪೇಯ್ನ್ ಕಮ್ಮಿ ಆಗುತ್ತೆ. ಜ್ವರನೂ ಅಷ್ಟೇ ಸೊ ಇದ್ದೇ ಇರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಅದಾದಮೇಲೆ ನಾನು ದಾಲ್ ಫ್ರೈಗೆ 2 ಟೊಮೊಟೊ, 1 ದೊಡ್ಡ ಸೈಜ್ ಈರುಳ್ಳಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಈ ಕಸೂರಿ ಮೇಥಿ ತುಂಬಾ ಇಂಪಾರ್ಟೆಂಟ್. ಇದನ್ನೆಲ್ಲ ಆದಮೇಲೆ ನಾನು ಜೀರಾ ರೈಸ್ಗೂ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಆ ಕ್ಲಿಪ್ಪಿಂಗ್ಸ್ ಮಿಸ್ ಆಗೋಗಿದೆ, ಅದಕ್ಕೆ ಹಾಗೆ ಬಾಯಲ್ಲೇ ಹೇಳ್ತಾಯಿದ್ದೀನಿ. ಸೊ ಜೀರಾ ರೈಸ್ಗೆ ಎಣ್ಣೆ ಹಾಕಿ, ಜೀರಿಗೆ ಹಾಕಿ, ಹಾಗೆ ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆನ ಹಾಕಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸೊ 1 ಗ್ಲಾಸ್ ಆಗೋಷ್ಟು ಅಕ್ಕಿನ ಹಾಕ್ಕೊಂಡು ಅದಕ್ಕೆ 2 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಕೂಗಿಸ್ಕೋಬೇಕಾಗುತ್ತೆ. ಸೊ ನಿಮ್ಮನೇನ ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ರೆ ಅಂದರೆ ಕ್ವಾಂಟಿಟಿನ ಡಬಲ್ ಮಾಡ್ಕೋಬೋದು. ಅಷ್ಟೇ ಜೀರಾ ರೈಸ್ ಮಾಡೋದು ತುಂಬ ಸುಲಭ. ಸೊ ಅದಕ್ಕೆ ಇದಾದಮೇಲೆ ನಾನು ಸ್ವಲ್ಪ ಚಿಟಿಕೆ ಆಗೋಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಸೊ ದಾಲ್ ಫ್ರೈಗೂ ಉಪ್ಪನ್ನ ಹಾಕ್ಕೊಂಡಿರ್ತೀನಲ್ಲ ಅದಕ್ಕೆ ಸ್ವಲ್ಪ ಮಾತ್ರ ಇದಕ್ಕೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ, ಅನ್ನಕ್ಕೆ ಟೇಸ್ಟ್ ಬರಲಿ ಅಂತ ಹೇಳಿಬಿಟ್ಟು. ಸೊ ಅಕಸ್ಮಾತ್ ನಿಮ್ಮ ಮನೇಲಿ ಹಸಿ ಬಟಾಣಿ ಇತ್ತು ಅಂತ ಹೇಳಿದ್ರೆ ಇದಕ್ಕೆ ಆ್ಯಡ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 2
ಟೈಮ್ಸ್ ಇಲ್ಲ 3 ಟೈಮ್ಸ್ ಅಷ್ಟು ಕೂಗಿಸ್ಕೋಬೇಕಾಗುತ್ತೆ. ಅದು ಕೂಗೋ ಅಷ್ಟರಲ್ಲಿ ನಾನಿಲ್ಲಿ ದಾಲ್ ಫ್ರೈಗೆ ರೆಡಿ ಮಾಡ್ಕೊತಾ ಇದ್ದೀನಿ. ದಾಲ್ ಫ್ರೈಗೆ ಒಂದು ಬಾಣಲಿನ ಇಟ್ಟು ಅದಕ್ಕೆ ಸ್ವಲ್ಪ ಆಗೋಷ್ಟು ಎಣ್ಣೆನ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಆದಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾಗುತ್ತೆ. ಸೊ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ಈರುಳ್ಳಿನ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ದೊಡ್ಡ ಸೈಜ್ನ ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಈರುಳ್ಳಿ ಆದಷ್ಟು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಅಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು ಮುಕ್ಕಾಲು ಭಾಗದಷ್ಟು ನೀವು ಫ್ರೈ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ದಾಲ್ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆಗುತ್ತೆ. ಅದಾದಮೇಲೆ ನಾನಿಲ್ಲಿ 2 ಹುಳಿ ಟೊಮೊಟೊನ ತೊಗೊಂಡಿದ್ದೀನಿ. ಸೊ ಟೊಮೊಟೊನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಒಂದು 5 ನಿಮಿಷದಷ್ಟು ಕ್ಲೋಸ್ ಮಾಡಿಕೊಂಡು ತೆಕ್ಕೋಬೇಕಾಗುತ್ತೆ. ಟೊಮೊಟೊ ಒಂದು ಸ್ವಲ್ಪ ಸಾಫ್ಟಾಗಿ ಬೆಂದರೆ ಸಾಕು. ಅದಾದಮೇಲೆ ನಾವು ಕೂಗಿಸ್ಕೊಂಡು ತೆಕ್ಕೊಂಡಿರ್ತೀವಲ್ಲ ತೊಗರಿಬೇಳೆನ, ಸೊ ಅದನ್ನು ಕೂಡ ಹಾಕ್ಕೋಬೇಕಾಗುತ್ತೆ. ಸೊ ನಾನು ನೋಡ್ತಾ ಇದ್ದೀರಲ್ಲ, ಸೊ ಇಷ್ಟು ತೊಗರಿಬೇಳೆ ಬೆಂದರೆ ಸಾಕು. ಇದಾದಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದಕ್ಕೂ ಕೂಡ ಮಸಾಲೆ ಕೂಡ ತುಂಬ ಸಿಂಪಲ್ಲಾಗಿ ಕೂಡ ಇದೆ. ಸೊ 4 ಮಸಾಲೆನೇ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದೆ. ಸೊ ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಆಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಇಷ್ಟನ್ನು ಹಾಕ್ಕೊಂಡ್ಮೇಲೆ ಸೊ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿ ಸ್ವಲ್ಪ ಒಂದು 5 ನಿಮಿಷದಷ್ಟು ಕುದಿಸ್ಕೋಬೇಕಾಗುತ್ತೆ. ಖಾರ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಕುದಿಬೇಕಾಗುತ್ತಲ್ಲ, ಸೊ ಅದಕ್ಕೇ ಕುದಿಸ್ಕೊಂಡು ಸ್ವಲ್ಪ ಒಂದು 5 ನಿಮಿಷದಷ್ಟು ಲಿಡ್ನ ಕ್ಲೋಸ್ ಮಾಡ್ಕೊಂಬಿಡೋಣ. ನಾವು ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು 5 ನಿಮಿಷ ಆಗ್ತಿದ್ದಂಗೆ ತೆಗೆದು ನೋಡಿ. ಸೊ ಟೇಸ್ಟ್ ನೋಡಿ, ಅಕಸ್ಮಾತ್ ಉಪ್ಪು ಖಾರ ಏನಾರ ಬೇಕು ಅಂತಲೇ ನೀವು ಆ್ಯಡ್ ಮಾಡ್ಕೋಬೋದಾಗುತ್ತೆ. ಸೊ ಇಲ್ಲ ಅಂತಂದರೆ ಚೆನ್ನಾಗಿತ್ತು ಸರಿ ಇದೆ ಅಂತಂದರೆ ನೀವು ಸರ್ವ್ ಮಾಡ್ಕೋಬೇಕಾಗುತ್ತೆ. ಇಷ್ಟೇ ಸಿಂಪಲ್ಲಾಗಿ ಇದು ಚಿಟಿಕೆ ಹೊಡೆಯೋಷ್ಟರಲ್ಲಿ ಜೀರಾ ರೈಸ್ ದಾಲ್ ಫ್ರೈ ರೆಡಿ ಆಗುತ್ತೆ. ಅದಕ್ಕೆ ನಾನು ಕೂಡ ಕ್ವಿಕ್ಕಾಗಿ ಮಾಡ್ಕೊಂಡಿದ್ದೆ. ಸೊ ನೀವು ಕೂಡ ಟ್ರೈ ಮಾಡಿ ಸಿಂಪಲ್ಲಾಗಿರೋ ಜೀರಾ ರೈಸ್ ಮತ್ತು ದಾಲ್ ಫ್ರೈ ರೆಸಿಪಿನ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.